ನಾನು ಮಲ್ಲಿ ಆ ಮಗುನ ಸಾಯಿಸಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದೀವಿ ಅಂತ ಗೊತ್ತೇನೋ ನಿನಗೆ? ಏಯ್, ಸುಮ್ನೆ ನಿಂತಿದ್ಯಲ್ಲೇ, ಹೇಳೆ. ಹೌದು ಲಿಯಾ, ಹೌದು. ಅಲ್ಲ ಕಣೋ ಆದಿ, ಶಿವಗಾಮಿ ಇದ್ದಕ್ಕಿದ್ದ ಹಾಗೆ ಈ ರೇಂಜಿಗೆ ರಣಚಂಡಿ ಅವತಾರ ತಾಳದ್ಲಲ್ಲೋ, ಯಾಕೋ? ಶಿವಗಾಮಿ ಕೊಟ್ಟಿದ್ದ ತೀರ್ಥದಿಂದಾನೇ ಹೀಗೆಲ್ಲ ಆಯ್ತು ಅಂತ ನಾವು ದೊಡ್ಡ ರಾತ ಅಂತಾನೆ ಮಾಡಿದ್ವಿ. ಆದ್ರೆ ಡಾಕ್ಟರ್ ರಿಪೋರ್ಟ್ ಅಲ್ಲಿ ಯಾವ ಆಹಾರದಿಂದನೂ ಹೊಟ್ಟೆನೋ ಬಂದಿಲ್ಲ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ ಆ ಶಿವಗಾಮಿಗೆ ನನ್ನಿಂದನೇ ಅಭಿರಾಮಿಗೆ ತೊಂದರೆ ಆಗಿತ್ತು ಅಂತ ಗಾಬರಿ ಆಗಿದ್ಲು. ನೀನ್ ಬೇರೆ ಅದನ್ನೇ ಇಟ್ಕೊಂಡು ಅವಳು ಬೈತಾ ಇದ್ದೆ, ಅದಕ್ಕೆ ಕೋಪ ಬಂದಿದೆ. ಲೋ ಆದಿ, ಇನ್ ಮುಂದೆ ಅವಳು ಮೊದ್ಲಿನ ತರ ಸೈಲೆಂಟ್ ಆಗಿರಲ್ಲ ಕಣೋ. ದಂಡಂ ದಶಗುಣಂ ಅಂತ ಅಂದೇ ಅಂತಾಳೆ. ಅದು ಒಂಥರ ಒಳ್ಳೇದೆ. ನಮ್ಮ ಶತ್ರು ಯುದ್ಧ ಮಾಡಕ್ ರೆಡಿ ಆದ್ರೇನೆ ನಮಗೂ ಗೆಲ್ಬೇಕು ಅಂತ ಹುಮ್ಮಸ್ ಬರುತ್ತೆ. ಆದ್ರೆ ಇದೇ ಮೊದಲನೇ ಸಲ ಕಣೋ ಅವಳು ನನ್ನೆದುರಿಗೆ ನಿಂತು ಇಷ್ಟೆಲ್ಲ ಮಾತಾಡಿದ್ದು. 10 ವರ್ಷದ ಹಳೆ ಕತೆನೆಲ್ಲ ಆಚೆ ಹಾಕ್ಬಿಟ್ಲು. ಸತ್ಯ, ನನ್ನದ್ರಂತೂ ಎಂತ ಮಾತಾಡ್ಲಿಕ್ಕೂ ಬರ್ಲಿಲ್ಲ. ಸಿಂಹ ಜಿರಳೆ ಹತ್ರ ಜಗಳಕ್ ಬರಲ್ಲ ಕಣೆ. ಇರ್ಲಿ ಬಿಡಿ. ಲೋ ಆದಿ, ಮುಂದೆ ಏನೋ ಕತೆ? ಎಲ್ಲ ನಾನ್ ನೋಡ್ಕೋತೀನಿ. ಇನ್ ಮುಂದೆ ನನ್ಗೂ ಶಿವಗಾಮಿ ಮಧ್ಯನೇ ಯುದ್ಧ. ಮಲ್ಲಿ, ಬಾರೆ ಫ್ರೆಶ್ ಅಪ್ ಆಗೋಣ. ನಡಿ. ರಜನಿ, ಇಲ್ಲೇನ್ ಮಾಡ್ತಿದ್ಯಾ? ಅಶೋಕ್, ಶಿವಗಾಮಿ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದು ಅಶೋಕ್. ಅವಳೇನ್ ನಿನ್ಗೆ ಹೇಳಿಲ್ವಲ್ಲ, ಅದ್ರ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಅವರು ನನಗೆ ಡೈರೆಕ್ಟ್ ಆಗಿ ಹೇಳಲಿಲ್ಲ, ಆದ್ರೂ ಸುಮಾರು ವಿಷಯಗಳು ನನಗೆ ಅನ್ವಯ ಆಗುತ್ತೆ ಅಶೋಕ್. ನಾನು ಎಲ್ರನ್ನೂ ಪ್ರೀತಿ ಮಾಡ್ತೀನಿ, ಆದ್ರೆ ನೋವು ಕೊಡ್ತಾರೆ ಅಂತ ಹೇಳಿದ್ರಲ್ಲಿ ನಾನು ಬರ್ತೀನಿ. ಅಲ್ಲ, ನೀನ್ ಯಾಕೆ ಆ ಥರ ಕನೆಕ್ಟ್ ಮಾಡ್ಕೋತಿದ್ಯಾ? ನಿನ್ಗೇನು ಡೈರೆಕ್ಟ್ ಆಗಿ ಹೇಳಿಲ್ವಲ್ಲ. ನಂಬಿಕೆ ಅಂದ್ರೆ ಏನು, ನಿಯತ್ತು ಅಂದ್ರೆ ಏನು ಅನ್ನೋದನ್ನ ಕಮಲಮ್ಮನ್ ನೋಡಿ ಕಲೀರಿ ಅಂತ ಹೇಳಿದ್ರು. ಅಲ್ಲಿಗೆ ಏನ್ ಅರ್ಥ? ನನ್ ಮೇಲೆ ನಂಬಿಕೆ ಇಲ್ಲ ಅಂತ ತಾನೆ? ನೋಡು, ನಾನು ಅಲ್ಲೇ ಇದ್ದೆ. ನಿಂತರ ನಾನೇನು ಪರ್ಸನಲ್ ಆಗಿ ತಗೊಳ್ಳಿಲ್ವಲ್ಲ. ನಿಮ್ಗೆ ಹೇಗೋ ಗೊತ್ತಿಲ್ಲ, ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಶೋಕ್. ತಕ್ಷಣ ಈ ಮನೆಯಿಂದ ಆಚೆ ಹೋಗ್ಬೇಕು, ಇಲ್ಲಿರೋಕ್ಕಾಗಲ್ಲ. ಅಲ್ಲ, ಆಚೆ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತೀಯಾ? ಅದನ್ನ ನೀವ್ ಹೇಳ್ಬೇಕು ಅಶೋಕ್. ಅದನ್ ಬಿಟ್ಟು ನನ್ನನ್ ಕೇಳ್ತಾ ಇದ್ದೀರಾ? ಆದಷ್ಟು ಬೇಗ ನನ್ಗೊಂದ್ ಮನೆ ನೋಡಿ. ಶಿವಗಾಮಿಯವ್ರ ಮುಖ ನೋಡೋದಕ್ ಮುಜುಗರ ಆಗತ್ತೆ. ರಜನಿ, ನೀನ್ ಓವರ್ ಆಗಿ ಥಿಂಕ್ ಮಾಡ್ತಿದ್ಯಾ ಅಂತ ನಿಂಗೆ ಅನ್ಸ್ತಿಲ್ವಾ? ಪ್ಲೀಸ್ ರಿಲ್ಯಾಕ್ಸ್ ಆಗು, ರಿಲ್ಯಾಕ್ಸ್. ಶಿವಗಾಮಿಯವ್ರ ಮಾತ್ ಕೇಳಾದ್ಮೇಲೂ ರಿಲ್ಯಾಕ್ಸ್ ಹೇಗಾಗ್ಲಿ ಅಶೋಕ್? ಅಲ್ಲ, ನಮ್ ಕಡೆಯಿಂದ ತಪ್ಪಾಗ್ತಿದೆ ಅಂತ ಗೊತ್ತಿದ್ರು ನಾವೇನೋ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡ್ ತಿರ್ಗಕ್ಕಾಗಲ್ಲ ಅಶೋಕ್. ನನ್ ಮನ್ಸು ತುಂಬಾ ಸೂಕ್ಷ್ಮ. ಊಟ ನೀರು ಇಲ್ದೆ ಪ್ರಾಣ ಕಳ್ಕೊತೀನಿ, ಮರ್ಯಾದೆ ಕಳ್ಕೊಳಲ್ಲ. ಈ ಮನೇಲಿರೋವರೆಗೂ ನನಗೆ ಪಾಪ ಪ್ರಜ್ಞೆ ಕಾಡ್ತಾನೆ ಇರುತ್ತೆ. ಆಯ್ತು, ಆದಷ್ಟು ಬೇಗ ನಿಂಗೊಂದು ಮನೆ ನೋಡ್ತೀನಿ. ಆಯ್ತು, ಹಾಗೆ ಮಾಡಿ. ಹೇಳಿದ್ದೀನಲ್ಲ, ಸಮಾಧಾನವಾಗಿರ್ತಾಳೆ ಅಂತ ಅನ್ಕೋಬೇಡಿ. ಸ್ವಲ್ಪ ಸೀರಿಯಸ್ ಆಗಿ ಮನೆ ಹುಡುಕಿ.
ಅಯ್ಯಯ್ಯೋ